ಹಾಯ್ ಗೈಸ್, ನೋಡ್ಬೋದು ಕಟ್ಟಿದ ಕೋಳಿ ಸಿಕ್ಕಿದೆ ನಮಗೆ. ಬಾಲಿಯಲ್ಲಿ ಕಟ್ಟಿದ ಕೋಳಿ ಸಿಕ್ಕಿದೆ. ಸೊ ಒಳ್ಳೆ ರೀತಿ ಇವಾಗ ಸಾರು ಮಾಡ್ಕೊಂಡು ತಿನ್ಬೇಕು. ನೋಡಿ, ಇಂಡೋನೇಷ್ಯಾದಲ್ಲಿ ಕೂಡ ಒಂದು ಕೋಳಿಗೆ ಒಂದು ಕಾಲ್ ಕತ್ತಿ ಕಡ್ದವ್ರು ತಗೋತಾರಂತೆ. ನೋಡಿ, ಒಂದು ಕಾಲಿದೆ, ಮತ್ತಿನ್ನೆಂತ ಇಲ್ಲ, ಇನ್ನು ಕ್ಲೀನ್ ಮಾಡ್ಬೇಕಷ್ಟೇ. ಸೊ ನೋಡ್ಬೋದು, ಒಂದು 2 kg ಆಗುವಷ್ಟು ಮಾಂಸ ಸಿಕ್ಕಿದೆ. ಇವತ್ತು ಮಾಡಲ್ಲ, ಇವತ್ತು ಫುಲ್ ಬಿಸಿ. ಮಕ್ಕಳದೆಲ್ಲ ತಲೆ ಸ್ನಾನ ಮಾಡಬೇಕು. ನಾನು ಕೂಡ ಹೇರ್ ಪ್ಯಾಕ್ ಎಲ್ಲ ಹಾಕೊಂಡಿದ್ದೇನಲ್ವಾ, ಹಾಗಾಗಿ ಇನ್ನು ನಾಳೆಗೆ ಮಾಡೋಣ ಅಂತ ಹೇಳಿಬಿಟ್ಟು ಚೆನ್ನಾಗಿ ಮಾಡಬೇಕು. ಬಹಳ ದಿನ ಆಯಿತು ಊರ್ಕೋಳಿ ತಿಂದೆ. ಓಕೆ ಗೈಸ್, ಮತ್ತೆ ನಾಳೆ ಸಿಗೋಣ. ನಾಳೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಚೈತ್ರ ಶೆಟ್ಟಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಯಾಕಂತಂದರೆ ಇಲ್ಲಿ ಕಟ್ಟಿದ ಕೋಳಿ ಸಿಕ್ಕಿದೆ. ಆಲ್ರೆಡಿ ನೀವು ನೋಡಿದ್ದೀರಾ. ಓಕೆ ಗೈಸ್, ನಾನಿವಾಗ ಸಾರು ಮಾಡ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಹಂಚ್ಕೊತೀನಿ. ಇದು ನಮ್ಮ ಸೈಡಲ್ಲಿ ನಾವು ಮಾಡುವಂಥದ್ದು ಅಂತ ಅಂದರೆ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿರೋದು, ಅಜ್ಜಿ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಬರುತ್ತೆ ಗೈಸ್, ತುಂಬ ಈಸಿಯಾಗಿ ಮಾಡ್ಬೋದು. ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಊರ್ಕೋಳಿ ಎಲ್ಲ ತಿಂದೆ, ತುಂಬಾ ಟೈಮ್ ಆಗಿತ್ತು. ಊರಲ್ಲಿರ್ಬೇಕಾದ್ರೆ ಏನಂತಂದರೆ ಮಾರಿ ಇರ್ಬೋದು, ಇಲ್ಲ ಅಲ್ಲೆಲ್ಲ ಚಿಕನ್ ಕೊಯ್ಯೋದು ಅದು ಇದೆಲ್ಲ ಸುಮಾರು ಇರುತ್ತಲ್ವ. ಊರ್ಕೋಳಿನೇ ಜಾಸ್ತಿ ತಿಂತಿರೋದು. ಫಾರಮ್ ಕೋಳಿ ತುಂಬ ಕಡಿಮೆ, ಅಂದರೆ ಆದಿತ್ಯವಾರ ಈ ಥರ ಎಲ್ಲ ತರೋದಿರ್ಬೋದು, ಹಾಗೆ ಇತ್ತು. ಹಾಗೆಯೇ ಇಲ್ಲಿ ನೋಡಿ ಗೈಸ್, ಇದು 50 ಗ್ರಾಮ್ ಮೆಣಸಿಗಿದೆಯಲ್ಲ, 20,000 ಅಂದರೆ 25,000 ಅಂದರೆ 125 ತನಕ 50 ಗ್ರಾಮ್ಗೆ. ಹೇಳಿ, ಮೆಣಸು ತಂದು ಪೂರೈಸುತ್ತಾ ಹೇಳಿ? ಊರಿಂದನೇ ತೊಗೊಂಬರ್ಬೇಕು, ಚೆನ್ನಾಗಿರುತ್ತೆ. ಇವಾಗ ಊರಲ್ಲಿ ಮೆಣಸಿಗೆ ಕೂಡ ಕಡಿಮೆ ಆಗಿದೆ ಅಂತಲ್ಲ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಕೋಕೋನಟ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಚಿಕನ್ ಮಾಡಬೇಕಾದ್ರೆ ಕೋಕೋನಟ್ ಹಾಕ್ಕೊಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇದು ನಾನು ಇಂಡಿಯಾದಲ್ಲೇ ತಂದಿರುವಂಥ ಮೆಣಸು. ಸ್ವಲ್ಪ ಇವಾಗ ಕಪ್ಪಾಗಿದೆ. ಹಾಗೆಯೇ ಅದೊಂದು 2 ಹಾಕ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಖಾರ ಇರುತ್ತೆ. ಬಾಲಿಯಲ್ಲಿರುವಂಥ ಅಸಲಿ ಮೆಣಸಂತೆ ಅದು, ಹಾಗಾಗಿ ಚೆನ್ನಾಗಾಗುತ್ತೆ. ಖಾರ ಮಾತ್ರ ಸಿಕ್ಕಾಪಟ್ಟೆ ಇರುತ್ತೆ. ಇಲ್ಲಿನವರು ಸಿಕ್ಕಾಪಟ್ಟೆ ಖಾರ ತಿಂತಾರೆ ಇರಬೇಕು. ಹಾಗಾಗಿ ಇಲ್ಲಿ ನೋಡ್ಬೋದು, ಅದೇ ಇದಕ್ಕೆ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕೊಂಡ್ಬಿಟ್ಟು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಹಾಕಿದ್ದೀನಿ. ಒಂದು 1/4 ಸ್ಪೂನ್ ಆಗುವಷ್ಟು ಮೆಂತೆ ಹಾಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಹೇಳ್ತಾ ಇರೋದು. ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸು ಹಾಕೊಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಬ್ರು ಕರಿಮೆಣಸು, ಕೆಲವೊಬ್ರು ಕಾಳು ಮೆಣಸು ಅಂತ ಹೇಳ್ತಾರೆ ಅಲ್ವಾ, ನಾವು 2 ಕೂಡ ಹೇಳ್ತೀವಿ. ಹಾಗೆಯೇ ಡ್ರೈ ಆದ ಮೇಲೆ ಸ್ವಲ್ಪ ಬೇವಿನ ಎಲೆಯನ್ನು ಹಾಕೊಬೇಕು. ಯಾರಿಗೂ ಹೇಳಬೇಡಿ ಬೇವಿನ ಎಲೆಯನ್ನು ನಾನ್ ವೆಜ್ಗೆ ಹಾಕೋತಿದ್ದೀನಿ ಅಂತ ಹೇಳ್ಬಿಟ್ಟು, ಮತ್ತೆ ಯಾರು ಕೂಡ ನಿಮಗೆ ಬೇವಿನ ಎಲೆ ಕೊಡಲ್ಲ. ಹಾಗೆಯೇ ಸ್ವಲ್ಪ ಕೋಕೋನಟ್ ಹಾಕೊಂಡ್ಬಿಟ್ಟು ಅದಕ್ಕೆ ಒಂದು ಆನಿಯನನ್ನು ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಒಂದು 4-5 ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೀನಿ. ಮೇಯ್ನ್ ಏನು ಗೊತ್ತಾ, ಈ ಚಿಕನ್ ಸಾರಿಗೆ ಚೆನ್ನಾಗಿ ಇದು ರೋಸ್ಟ್ ಆಗಬೇಕು. ಯಾವುದು ಇದು 2 ಹಾಕಿದ್ದೀನಲ್ಲ ಇದು. ಹಾಗೆಯೇ ಒಂದು ಹೋಲ್ ಗರಂ ಮಸಾಲೆ ಪ್ಯಾಕೆಟ್ ಇದೆಯಲ್ಲ, ಅದನ್ನು ಹಾಕೊಂಡಿದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಬೇಕಾದ್ರೇ ಎಷ್ಟು ಚೆನ್ನಾಗಿರೋ ಸ್ಮೆಲ್ ಬರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರೋ ಸ್ಮೆಲ್ ಬರುತ್ತೆ. ರೆಸ್ಟೋರೆಂಟಲ್ಲೆಲ್ಲ ಒಂಥರ ಸ್ಮೆಲ್ ಇರುತ್ತಲ್ವ, ಆ ರೀತಿ ಅನಿಸುತ್ತೆ ನನಗೆ. ಹಾಗೆಯೇ ಒಂದು 2 ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕೊಂಡಿದ್ದೀನಿ. ಗಸಗಸೆ ಹಾಕೊಳ್ಳೋದ್ರಿಂದ ಈ ಚಿಕನ್ನು ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಕೆಲವೊಂದು ಸಲ ಏನಂತಂದರೆ ಗರಂ ಮಸಾಲೆ ಅದೆಲ್ಲ ಇರುತ್ತೆ, ಬಟ್ ನಂದು ಹಾಗಿರಲಿಲ್ಲ, ಇತ್ತು ಚಿಕ್ಕ ಗರಂ ಮಸಾಲೆ ಪ್ಯಾಕೆಟ್ ಅಲ್ವಾ, ಹಾಗಾಗಿ ನಾನು ಸಪ್ರೇಟಾಗಿ ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಸೀದೋಗುತ್ತೆ. ಹಾಗೆಯೇ ಒಂದು ಸಣ್ಣ ಗಾತ್ರದ ಹುಳಿಯನ್ನು ಹಾಕೊಂಡಿದ್ದೀನಿ. ನಾನು ಟೊಮೆಟೊ ಎಲ್ಲ ಹಾಕೋದಿಲ್ಲ ಚಿಕನ್ ಸಾರು ಮಾಡೋದಕ್ಕೆ. ಸ್ವಲ್ಪ ಅರಿಶಿನ ಪೌಡರನ್ನು ಹಾಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನೋಡ್ಬೋದು, ನಾನು ಸ್ವಲ್ಪ ಕಾಯಿ ತುರಿಯನ್ನು ಹಾಕೊಂಡಿದ್ದೀನಿ. ಕೊನೆಯದಾಗಿ ನಾವು ಬೇರೆ ಥರ ಹಾಕೋಬೇಕಾಗುತ್ತೆ, ಹಾಗಾಗಿ ಜಸ್ಟ್ ಇಷ್ಟೇನೆ ಹಾಕೊಂಡಿದ್ದು. ಇಲ್ಲಿ ನಾನು ಮಾಡೋದಕ್ಕೆ ಒಂದು 2.5 ಆಗುವಷ್ಟು ಆನಿಯನನ್ನು ತಗೊಂಡಿದ್ದೀನಿ. ನಂದು ಇದು ಆನಿಯನ್ ದೊಡ್ಡದಿದೆ, ಚಿಕ್ಕದಂತಂದರೆ ನಿಮ್ಗೆ ಗೊತ್ತಾಗುತ್ತಲ್ವ, ಹಾಗೆ. ಸೊ ಈ ರೀತಿಯಾಗಿ ಚೆನ್ನಾಗಿ ಸ್ಲೈಸ್ ಥರ ಮಾಡ್ಕೋಬೇಕು. ತುಂಬ ಚಿಕ್ಕದಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಇಷ್ಟೇ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದು ನನಗೆ ಕಷ್ಟ ಆಗುತ್ತೆ, ಹಾಗಾಗಿ ಈ ರೀತಿ ಗುದ್ಕೊಂಡ್ಬಿಡ್ತೀನಿ. ತುಂಬ ಚೆನ್ನಾಗಿ ಬಂದುಬಿಡುತ್ತೆ ಅಲ್ವಾ, ತುಂಬ ಈಸಿ ಆಗುತ್ತೆ. ನಮ್ಮ ಮನೆಯಲ್ಲೆಲ್ಲ ಹೀಗೇನೆ, ಅಜ್ಜಿ ಎಲ್ಲ ಮಾಡಬೇಕಾದ್ರೆ, ಅಜ್ಜಿ ಅಮ್ಮ ಎಲ್ಲ ಮಾಡಬೇಕಾದ್ರೂ ಹಾಗೆ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡ್ತಾರೆ ಚಿಕನ್ ಸಾರಿಗೆಲ್ಲ ಮಾಡಬೇಕಾದ್ರೆ. ಅದು ತುಂಬ ಚಿಕ್ಕದಾಗಿ ಈ ರೀತಿ ಗುದ್ಕೋಬೇಕಾಗುತ್ತೆ, ಬಾಯಿಗೆಲ್ಲ ಸಿಗಬಾರ್ದು, ಆವಾಗ ಚೆನ್ನಾಗಿ ಬರುತ್ತೆ ಚಿಕನ್ ಸಾರು ಬಂದುಬಿಟ್ಟು. ಇಲ್ಲಿ ನೋಡ್ಬೋದು, ನಾನು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ. ಅದು ಬೆಳೆದಿದ್ದ ಕೋಳಿ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿದ್ದೀನಿ. ಗುದ್ದಿದಂತಹ ಬೆಳ್ಳುಳ್ಳಿ ಇರುತ್ತಲ್ವ, ಅದನ್ನು ಹಾಕೊಂಡಿದ್ದೀನಿ. ಹಾಗೆಯೇ ಆನಿಯನನ್ನು ಹಾಕೋತೀನಿ. ಒಂದು ಹೇಳಿದ್ನಲ್ವ ಆವಾಗ, ಅದು ಕಟ್ ಮಾಡ್ಕೊಂಡಿರುವಂಥದ್ದು. ಬಟ್ ಏನಪ್ಪ ಅಂತಂದರೆ ಆನಿಯನನ್ನು ತುಂಬ ರೋಸ್ಟ್ ಮಾಡ್ಕೊಳ್ಬೇಕು ಹಾಗೆಲ್ಲ ಏನೂ ಇಲ್ಲ. ಈ ರೀತಿಯಾಗಿ ಆನಿಯನನ್ನು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಏನಂತಂದರೆ ನಿನ್ನೆಲ್ಲ ಮೊನ್ನೆ ಹೇಳಿದರು ಮಾರಿ ಇತ್ತು, ಚಿಕನ್ ಸಾರು ಇತ್ತು ಅಂತ. ನಾನು ಅವಾಗಳ ತಡು ಮಾಡ್ತಾ ಇದ್ದೆ, ಅಂತಂದರೆ ನಂಗೆ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಅವಾಗ ಅವರೆಲ್ಲ ನಗಾಡ್ತಾ ಇದ್ರು, ನನ್ನ ಹೊಟ್ಟೆ ಹಾಳಾಗತ್ತೆ ಅಂತ ಹೇಳ್ಬಿಟ್ಟು. ಬೈ ಲಕ್ ಸೆಕೆಂಡ್ ಡೇನೇ ನಮಗೆ ಸಿಕ್ಕಿದೆ ಚಿಕನ್ನು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ನನಗೆ ಚಿಕನ್ ಅಂತಂದ್ರೆ ಖುಷಿ. ಅದರಲ್ಲೊಂದು ಊರ್ಕೋಳಿ ಇರುತ್ತಲ್ವ, ಅದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ನಾಟಿ ಕೋಳಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪೌಡರನ್ನು ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದನ್ನು ಅದರಷ್ಟಕ್ಕೆ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ನನ್ನ ಡ್ರೆಸ್ ಹೆಂಗಿತ್ತೆ?
ಇಷ್ಟ ಆಯ್ತಾ? ಓಕೆ ತಶು ಹೋಗಮ್ಮ ಅಕ್ಕನೊಟ್ಟಿಗೆ. ಹೋಯ್ನಿ ಹಾಕೊಟ್ಟಿ ಹೋಯ್ನಿ ಅಕ್ಕಗೊಂದು ಅಗ್ಗಿ ಕೊಡಿ ಹೋಯ್ನಿ. ಸೊ ಇಲ್ಲಿ ನೋಡ್ಬೋದು ಸ್ವಲ್ಪ ಬೆಂದಾದ್ಮೇಲೆ ನಾನು ಕಡ್ದಿರುವಂಥ ಮಸಾಲೆನ ಹಾಕೊಡ್ತಾ ಇದ್ದೀನಿ. ಚಿಕನ್ ಸಾರು ಮಾಡ್ತಾ ಇದ್ದೀನಲ್ವಾ, ಅಲ್ಲಿ ನೋಡಿ ಇನ್ನೊಂದು ಕೋಳಿ ನೋಡ್ತಾ ಇದೆ ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರನ್ನೆಲ್ಲ ಜಾಸ್ತಿ ಹಾಕ್ಕೊಳ್ಬೇಕಂತ ಏನೂ ಇಲ್ಲ, ಯಾಕಂತಂದರೆ ನಾವು ಕೊನೆಯಲ್ಲಿ ಸ್ವಲ್ಪ ಕಾಯಿ ಹಾಲನ್ನು ಹಾಕ್ಕೊಳ್ಬೇಕಾಗತ್ತೆ. ಈ ಚಿಕನ್ ಸಾರು ಮಾಡಿದಾಗ ಖಂಡಿತವಾಗ್ಲೂ ಕಾಯಿ ಹಾಲು ಹಾಕ್ಕೊಳ್ಳೇಬೇಕಾಗತ್ತೆ. ನೋಡ್ಬೋದು ನಾನು ಒಂದು 4-5 ವಿಜಿಲನ್ನು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿತ್ತು ಕೂಡ. ಹಾಗೆಯೇ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಕೆಲಸ ಇರುತ್ತಲ್ವ, ಅದನ್ನೆಲ್ಲ ಮಿಡ್ಲಲ್ಲೇ ಮಾಡ್ಕೋತೀನಿ. ತಕ್ಷಿ ಬೇರೆ ಅಲ್ಲಿ ಕೂತ್ಕೊಂಡು ಬಾಳೆಹಣ್ಣು ತಿಂತ ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ. ತಿನ್ನೋದಕ್ಕೆ ಏನಾದರೂ ಕೊಟ್ಬಿಟ್ರೆ ನಮಗೆ ಸ್ವಲ್ಪ ಈಸಿ, ತಿಂಡಿ ಪೋಕಿಯೋಳು. ಇಲ್ಲಿ ನೋಡ್ಬೋದು ನಾನು ಪ್ಯೂರಾಗಿ ಕಾಯಿ ಹಾಲು ತೊಗೊಂಡಿಲ್ಲ, ಈ ರೀತಿಯಾಗಿ ಪ್ಯಾಕೆಟಲ್ಲಿ ಸಿಗುತ್ತಲ್ವ ಅದನ್ನೇ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಸಿಗುತ್ತೆ ಬಾಲಿಯಲ್ಲಿ. ಸೊ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೊನೆಯಲ್ಲಿ ಹಾಕೋತೀನಿ ನಾನು. ಚಿಕನ್ ಸಾರಿಗೆ ಕಾಯಿ ಹಾಲು, ನಮ್ಮ ಮನೇಲಿ ಏನಂತಂದರೆ ಚಿಕನ್ ಸಾರು ಒಬ್ಬರು ಮಾಡಿದರೆ ಕಾಯಿ ಹಾಲು ಒಬ್ಬರು ಮಾಡೋದು. ಸೊ ಕಾಯಿ ಹಾಲು ತೆಗಿಯೋದು ನಮ್ಮದೆಲ್ಲ ಕೆಲಸ, ಈ ಥರ ಎಲ್ಲ ನಾವು ಮಾಡ್ಕೊತಾ ಇದ್ವಿ. ನೋಡ್ಬೋದು ಈ ಥರನೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು. ಬಟ್ ಕಾಯಿ ಹಾಲು ಹಾಕ್ಬಿಟ್ರು ಕೂಡ ಅದು ಚೆನ್ನಾಗಿರುತ್ತೆ, ಈ ಥರನೂ ಕೂಡ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಒಂದ್ಸಲ ಕಾಯಿ ಹಾಲು ಹಾಕ್ಕೊಂಡ್ಬಿಟ್ಟು ಕಲಿಸ್ಬಿಡಿ, ತುಂಬ ಚೆನ್ನಾಗಾಗತ್ತೆ. ಇದು ರೊಟ್ಟಿಗಂತೂ ಹೇಳಿ ಮಾಡಿಸಿದ್ದು, ರೊಟ್ಟಿಗಿರ್ಬೋದು, ಚಪಾತಿಗಿರ್ಬೋದು, ಅನ್ನಕ್ಕೆ. ನಂದು ಇವತ್ತು ರೊಟ್ಟಿ ಇತ್ತು, ನಾನು ಅದೆಲ್ಲ ಮಾಡಲಿಲ್ಲ, ಬಟ್ ಅನ್ನಕ್ಕೆಲ್ಲ ಯೂಸ್ ಮಾಡಿಕೊಂಡೆ. ಖಾರವಾಗಿ ತುಂಬಾ ಚೆನ್ನಾಗಾಗಿತ್ತು. ನೋಡ್ಬೋದು ರುಚಿಯಾದಂತಹ ಚಿಕನ್ ಸಾರು ರೆಡಿನೇ ಆಯಿತು. ಕಾಯಿ ಹಾಲು ಹಾಕಿದ್ಮೇಲೆ ಕಲರ್ ಚೆನ್ನಾಗಿ ಬಂತು ನೋಡಿ. ನನ್ನ ವಾಯ್ಸ್ ಬೇರೆ ಎರಡು ಡೇಯಿಂದ ಬಿದ್ದೋಗಿದೆ, ಹಾಗಾಗಿ ನೋಡ್ಬೋದು ಗೈಸ್ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಮನೆಯಲ್ಲೇ ಟ್ರೈ ಮಾಡಿ, ಈ ಥರ ಮೆಥಡಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ, ಕಮೆಂಟ್ ಮಾಡಿ. ಹಾಗೆಯೇ ನಾನು ಬಾಣಂತಿಯರಿಗೆ ಒಂದು ಟಿಪ್ಸ್ ಹೇಳಬೇಕು ಇವತ್ತಿನ ವಿಡಿಯೋದಲ್ಲಿ. ಇವಾಗ ಕಾಲ ಹೇಗಾಗ್ಬಿಟ್ಟಿದೆ ಅಂತಂದರೆ ಬಾಣಂತಿಯರಿಗೆ ಈಗ ತಾಯಿ, ಈಗ ನಮ್ಮಮ್ಮ ನಮಗೆ ಮಾಡ್ತಾರಲ್ವ ಇವಾಗ ಬಾಣಂತನ ಮಾಡೋದು, ಬಾಣಂತನ ಮಾಡಿಸ್ಕೊಳ್ದೆ ಇರೋದೇ ಒಂದು ಟ್ರೆಂಡ್ ಅನ್ನೋ ಥರ ಆಗಿ ಹೋಗ್ಬಿಟ್ಟಿದೆ. ಹಾಗೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಬಾಣಂತನ ಮಾಡಿಸ್ಕೊಳ್ಳೋದು ಹಿಂದೆ ಮಾಡ್ತಾ ಇದ್ರು ಅಂತಂದರೆ ಕೆಲವೊಂದು ಫುಡ್ ಇರುತ್ತಲ್ವಾ, ಅದರಲ್ಲಿ ನೀವು ಡಿಫ್ರೆನ್ಸ್ ಮಾಡ್ಕೊಳ್ಳಿ. ಹಾಗಂತ ಹೇಳಿ ಬಾಣಂತನೇ ಮಾಡಿಸ್ಕೊಳ್ಳಲ್ಲ ಅಂತ ಹೇಳೋದು ಮಹಾ 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 ತಪ್ಪು ಅದು. ಯಾಕಂತಂದರೆ ಪ್ರತಿಯೊಂದು ಹೆಣ್ಣು ಕೂಡ ತಾಯಿ ಆದಾಗ ಅವಳ ಡಿಫ್ರೆನ್ಸ್, ಅವಳ ದೇಹದಲ್ಲಾಗುವಂಥ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಇದೆಯಲ್ವಾ, ನೀವು ನಾರ್ಮಲ್ ಆಗಿದ್ದಾಗ ಇರೋದಿಲ್ಲ ಅದು. ಈ ಬಾಣಂತನ ಮಾಡಿಸ್ಕೊಳ್ಳೋದು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ಮೇಯ್ನಾಗಿ ಯಾವಾಗಲೂ ಈ ಹೊರಗಡೆ ಹೋದಾಗ ಗಾಳಿ ಕಿವಿಯೊಳಗೆಲ್ಲ ಹೋದರೆ ಒಂಥರ ಆಗುತ್ತೆ ಅಲ್ವಾ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ನೋಡ್ಕೊಳ್ಬೇಕು ಅಂತ ಅಂದರೆ ಒಳಗಡೆನೇ ಕೂತ್ಕೋಬಾರ್ದು, ಯಾವಾಗಲಾದರೂ ಒಮ್ಮೊಮ್ಮೆ ಹೊರಗಡೆ ಹೋಗೋದು. ಹಾಗೆಯೇ ಪಾಪಗೂ ಕೂಡ ಶೀತ ಆಗಬಾರ್ದು, ಆ ಥರ ಎಲ್ಲ ನೋಡ್ಕೊಳ್ಳೋದು. ಬಾಣಂತನನ ಮಾಡ್ಕೊಳ್ಳಿ. ನಾವು 5Gಗೆ ಅಪ್ಡೇಟ್ ಆಗಿದ್ದೀವಿ ಅಂತ ಹೇಳಿಬಿಟ್ಟು ಹಳೆಯ ಕಾಲದ ಸ್ಟೈಲೆಲ್ಲ ಯಾರು ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳೋದಕ್ಕೆ ಹೋಗಬೇಡಿ ಗೈಸ್. ನನ್ನ ವಿಡಿಯೋನ ಯಾರಾದರೂ ನೋಡ್ತಾ ಇದ್ರೆ, ಪ್ರೆಗ್ನೆನ್ಸಿಯಲ್ಲಿರೋರು ನೋಡ್ತಾ ಇದ್ರೆ, ದಯವಿಟ್ಟು ನೀವು ನಿಮ್ಮಮ್ಮ ಏನು ಹೇಳ್ತಾರೋ ಅದನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಬಟ್ ಫುಡ್ಡಲ್ಲಿ ಬರೀ ಅನ್ನ ಮತ್ತು ಉಪ್ಪಿನಕಾಯಿ ಎಲ್ಲ ತಿನ್ನೋದಕ್ಕೆ ಹೋಗಬೇಡಿ. ಅದ್ರ ಬದಲಿಗೆ ಒಂದು ಒಳ್ಳೊಳ್ಳೆ ಫುಡ್ಡನ್ನು ತಗೊಳ್ಳಿ, ಫ್ರೂಟನ್ನು ತಗೊಳ್ಳಿ, ಹಾಗೆಯೇ ಬಾದಾಮು ಆ ಥರ ಎಲ್ಲ ಇರುತ್ತಲ್ವಾ, ಡ್ರೈ ಫ್ರೂಟ್ಸನ್ನು ತಗೊಳ್ಳಿ. ತುಂಬ ಚೆನ್ನಾಗಿ ನಿಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳಿ. ಚಿಕನ್ ತಿನ್ನಿ, ಮಟನ್ ತಿನ್ನಿ, ಟೈಮಿಗೆ ಕರೆಕ್ಟಾಗಿ ಅಮ್ಮಂದಿರು ಚೆನ್ನಾಗಿ ಮಾಡ್ಕೊಡ್ತಾಳೆ, ತಿಂದು ಎಂಜಾಯ್ ಮಾಡಿ ಅಂತ ನಾನು ಹೇಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿ ಬಾಣಂತನನ್ನು ಮಾಡಿಸ್ಕೊಂಡಿದ್ದೀನಿ. ಹಾಗಾಗಿ ದೇವರ ನೆನೆಸಿ ಆರೋಗ್ಯದಲ್ಲಿ ಏನೋ ಆ ಥರ ಎಲ್ಲ ಪ್ರಾಬ್ಲಮ್ ಆಗಲಿಲ್ಲ. ಕೆಲವೊಬ್ಬರಿಗೆ ಪ್ರಾಬ್ಲಮ್ ಆಗುತ್ತಲ್ವ ಬಾಣಂತಿಯಲ್ಲಿ, ಯಾವಾಗಲೂ ಹೊಟ್ಟೆ ಹಾಳಾಗೋದಿರ್ಬೋದು, ಹಾಗೆ ಹೀಗೆಲ್ಲ ಆಗ್ತದಂತಲ್ಲ. ನನಗೆ ಆ ರೀತಿ ಏನೂ ಆಗಲಿಲ್ಲ. ಸೊ ಹಾಗಾಗಿ ಬಾಣಂತನ ಅನ್ನೋದನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡ್ಬೋದು ಮಕ್ಕಳಿಗೂ ಕೂಡ ಈ ರೀತಿಯಾಗಿ ಕೊಡ್ತೀನಿ. ಜಸ್ಟ್ ಈ ರೀತಿಯಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಗಸಿನ ಊಟಕ್ಕೆ ಹಾಕಿ ಕೊಡ್ತೀನಿ. ಮತ್ತೆ ಖಾರ ಇದ್ರೆ ಅವ್ರು ತಿನ್ನೋದಿಲ್ಲಲ್ಲ, ಹಾಗಾಗಿ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ. ಸರಿ ಗೈಸ್, ನಾನು ಊಟ ಮಾಡ್ತೀನಿ ಆಯ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.